ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಅನ್ನೋ ಒಂದು ಹೊಸ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದ್ರ ಹಿಂದೆ ಯಾವ್ದಾಗಿತ್ತಂದ್ರೆ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಹೌದಾ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಆ ಪಾಠವನ್ನ ಮುಗಿಸಿದೆ. ಅದ್ರ ಮೇಲೆ ಇವತ್ತು ನಿಮಗೆ ಲಾಸ್ಟ್ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಈ ಪಾಠವನ್ನ ಸ್ಟಾರ್ಟ್ ಮಾಡೋಣಂತೀಗ. ಯಾವ್ದಂದ್ರ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಸಮಾಂತರ ಚತುರ್ಭುಜಗಳು, ಸಮಾಂತರ ಚತುರ್ಭುಜಗಳು, ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ತ್ರಿಭುಜಗಳ ವಿಸ್ತೀರ್ಣಗಳು, ಪ್ಯಾರಲೆಲೋಗ್ರಾಮ್ ಅಂಡ್ ಏರಿಯಾಸ್ ಆಫ್ ಟ್ರಯಾಂಗಲ್ಸ್. ಹೌದಾ, ತ್ರಿಭುಜಗಳ ವಿಸ್ತೀರ್ಣಗಳು. ವಿಸ್ತೀರ್ಣಗಳು ಕರೆಕ್ಟಾ? ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಹೌದಾ, ಈಗ ನಿಮಗೆ ಆಲ್ರೆಡಿ ಸಮಾಂತರ ಚತುರ್ಭುಜಗಳು ಅಂದ್ರೆ ಸಮಾಂತರ ಚತುರ್ಭುಜಗಳ ವಿಧಗಳೊಳಗ ನಾನು ನಿಮಗ ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಹೇಳಿದ್ದೇನೆ. ಹೌದಾ, ಸಮಾಂತರ ಚತುರ್ಭುಜ ಅಂದ್ರೆ ಅದ್ರದ್ದು ಲಕ್ಷಣ ಯಾವ ರೀತಿ ಇರ್ತೈತಿ ಹೇಳ್ರಿ? ಸಮಾಂತರ ಚತುರ್ಭುಜ ಅಂದ್ರೆ ಈ ರೀತಿ ಇರ್ತೈತಿ ನಮಗ್. ಹೌದಾ, ಎ ಬಿ ಸಿ ಡಿ. ಈ ಪಾಠದೊಳಗ ನೀವು ಆಲ್ಮೋಸ್ಟ್ ಸಮಾಂತರ ಚತುರ್ಭುಜದ ಬಗ್ಗೆ ಅದರೊಳಗ ಬರ್ತಕ್ಕಂಥ ಟ್ರಯಾಂಗಲ್ ಇಮೇಜಸ್ ಗಳನ್ನ ನೀವು ಈ ಪಾಠದೊಳಗ ಕಲಿತೀರಿ. ಸೊ ಈಗ ಸಮಾಂತರ ಚತುರ್ಭುಜ ಅಂದ್ರೆ ಏನಂದ್ರ ಅಭಿಮುಖ ಬಾಹುಗಳು ಸಮ ಇರ್ತಾವ ನಮಗ. ಹೌದಾ, ಇದಕ್ಕ ಈ ಬಾಹು ಸಮ ಇರ್ತೈತಿ, ಆಮೇಲೆ ಇದಕ್ಕ ಈ ಬಾಹುಗಳು ಸಮ ಇರ್ತಾವು. ಹೌದಾ, ಇದ್ರದ್ದು ಲಕ್ಷಣ. ಆಮೇಲೆ ಇದ್ರದ್ದು ಅಭಿಮುಖ ಕೋನಗಳು ಕೂಡ ನಮಗೇನಾಗಿರ್ತಾವು? ಸಮ ಆಗಿರ್ತಾವ. ಅಭಿಮುಖ ಕೋನಗಳು ಸಮ ಆಗಿರ್ತಾವು. ಇದ್ರ ಬಗ್ಗೆ ನಾನು ಇನ್ ಡಿಟೇಲು ನಿಮಗ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದೊಳಗ ನೀಟಾಗಿ ಹೇಳೇ ನಿಮಗ್. ಹೌದಾ, ಸೊ ಇದು ABCD ಒಂದು ಸಮಾಂತರ ಚತುರ್ಭುಜ. ಇದು ಕೂಡ ಚತುರ್ಭುಜದ ಒಂದು ವಿಧ. ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ? ಪ್ಯಾರಲೆಲೋಗ್ರಾಮ್ ಅಂತ ಕರಿತೇವೆ. ಹೌದಾ, ಇದು ಸಮಾಂತರ ಚತುರ್ಭುಜ. ಆಮೇಲೆ ತ್ರಿಭುಜಗಳ ವಿಸ್ತೀರ್ಣಗಳು. ಈ ತ್ರಿಭುಜಗಳ ವಿಸ್ತೀರ್ಣಗಳು ಅಂದ್ರೆ ನಿಮಗೆ ತ್ರಿಭುಜ ಅಂದ್ರೆ ಗೊತ್ತಿದೆ ಇದೆ. ಹೌದಾ, 3 ಬಾಹು, 3 ಕೋನ ಮತ್ತು 3 ಶೃಂಗ ಇರುವಂತಹ ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ. ಈ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು. ಸೊ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದು ಸೂತ್ರ ಯಾವ್ದು ಹೇಳ್ರಿ? 1/2 ಪಾದ ಇಂಟು ಎತ್ತರ. ಪಾದ ಇಂಟು ಎತ್ತರ. ಇದನ್ನೆಲ್ಲ ನಾನು ನಿಮಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಜಸ್ಟ್ ನಿಮಗ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಏನೈತಿ ಅಂತ ಹೇಳಿ. ಹೌದಾ, ಇದು ಸಮಾಂತರ ಚತುರ್ಭುಜ, ಇದು ತ್ರಿಭುಜ. ಕಾನ್ಸೆಪ್ಟ್, ಈ ಪಾಠದ ಕಾನ್ಸೆಪ್ಟ್ ಅರ್ಥ ಆಯ್ತು ನಿಮಗ? ಈ ಸಮಾಂತರ ಚತುರ್ಭುಜಗಳ ಬಗ್ಗೆ ನಾವು ಯಾವ ರೀತಿ ಸ್ಟಡಿ ಮಾಡ್ತೇವೆ, ಆಮೇಲೆ ಇದು ತ್ರಿಭುಜಗಳ ವಿಸ್ತೀರ್ಣಗಳು. ತ್ರಿಭುಜಗಳ ವಿಸ್ತೀರ್ಣಗಳು ಇದನ್ನ ಯಾವ ರೀತಿ ಸ್ಟಡಿ ಮಾಡ್ತೇವೆ ಅನ್ನೋದು ನೋಡೋಣಂತ. ಹೌದಾ, ಈಗ ಫಸ್ಟ್ ಬರೋದು ಏನಂದ್ರ ಸಮತಲಾಕೃತಿ. ಹೌದಾ, ಸಮತಲಾಕೃತಿ ಅಂದ್ರೆ ಏನಿದೆ ನೋಡ್ರಿ. ಸಮತಲಾಕೃತಿ, ಸಮತಲಾಕೃತಿ. ಸಮತಲಾಕೃತಿಗೆ ಏನಂದ್ರ ಒಂದು ಸರಳ ಆವೃತ್ತ ಆಕೃತಿಯಿಂದ ಆವರಿಸಲ್ಪಟ್ಟ ಸಮತಲದ ಭಾಗಕ್ಕೆ ಆಕೃತಿಯ ಸಮತಲಾಕೃತಿ ಪ್ರದೇಶ ಎನ್ನುತ್ತೇವೆ. ಈಗ ನಾವು ಜಸ್ಟ್ ನಾನು ಈ ರೀತಿ ಬರದೆ ಅಂತ ತಿಳ್ಕೊರಿ. ಹೌದಾ, ಇದನ್ನ ನಾನು ಹಿಂಗ ಏನ್ ಬರ್ದಿಲ್ಲಲ್ಲ. ಹೌದಾ, ನಾವ್ ಏನ್ ಮಾಡ್ತೇವಿ? ಸರಳವಾಗಿ ನೀಟಾಗಿ ಏನು ಒಂದು ಡಯಾಗ್ರಾಮ್ ಅನ್ನ ತೆಗಿತೇವಲ್ಲ, ಇದೇನು ಪ್ರದೇಶ ಇದೆಯಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ? ಸಮತಲಾಕೃತಿ. ಅಂದ್ರ ನಮ್ಗ ಈಗ ಒಂದೊಂದು ನಾವು ಈ ರೀತಿ ಬಾಕ್ಸ್ ಅನ್ನ ತೆಗಿತಿರ್ತೇವೆ ನೋಡ್ರಿ, ನೆನಪಿದೆ ನಿಮ್ಗ? ಹೌದಾ, ನಾವ್ ಈ ರೀತಿ ತೆಗಿತೇವಲ್ಲ, ಇದಕ್ಕೆ ಸಮತಲಾಕೃತಿ ಅನ್ನೋದಿಲ್ಲ. ಇದು ಯಾಕಂದ್ರೆ ಇದು 4 ಡೈಮೆನ್ಷನ್ ಇರುತ್ತೆ. ಇದನ್ನ ನಾವು ಮತ್ತೆ ಇಲ್ಲಿ ಹಿಂದೆ ತೆಗ್ದೇವಲ್ಲ, ಇದಕ್ಕೆ ನಾವು ಸಮತಲಾಕೃತಿಗೆ ಬರುದಿಲ್ಲ. ಇದು ಜಸ್ಟ್ ನಾವೀಗ ಚತುರ್ಭುಜ ಅಂದ್ರೆ 4 ಬಾಹುಗಳನ್ನ ಅಷ್ಟೇ ರಚಿಸೇವಲ್ಲ. ಸೊ ಇದೇನಾಗತ್ತೆ ನಮಗೀಗ? ಚತುರ್ಭುಜ. ಇಲ್ಲೇನಿದೆ? ಸಮತಲಾಕೃತಿ ಅಂತ ಇರುತ್ತೆ. ಹೌದಾ, ಅವ್ರ ಏನ್ ಹೇಳ್ಯಾರ ನೋಡ್ರಿ, ಒಂದು ಸರಳ ಆವೃತ್ತ ಆಕೃತಿಯಿಂದ ಆವರಿಸಲ್ಪಟ್ಟ ಸಮತಲದ ಭಾಗಕ್ಕೆ ಸಮತಲಾಕೃತಿ ಪ್ರದೇಶ ಅಂತ ಕರಿತೀವಿ. ಹೌದಾ, ಇಲ್ಲಿ ನೋಡ್ರಿ, ಒಂದು ಸರಳ ಡೆಫಿನೇಷನ್ ಇದು. ಒಂದು ಸರಳ ಆವೃತ್ತ ಆಕೃತಿಯಿಂದ
ಆವೃತ ಆಕೃತಿಯಿಂದ ಆವರಿಸಲ್ಪಟ್ಟ 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 ಸಮತಲಾಕೃತಿಯ ಪ್ರದೇಶಕ್ಕೆ, ಸಮತಲದ ಭಾಗಕ್ಕೆ ಅಥವಾ ಸಮತಲದ ಭಾಗಕ್ಕೆ ನಾವೇನಂತ ಕರಿತೀವಿ? ಸಮತಲಾಕೃತಿ ಅಂತ ಕರಿತೀವಿ. ಸಮತಲಾಕೃತಿ. ಇದಕ್ಕೆ ಎಕ್ಸಾಂಪಲ್ ನಾವ್ ಏನಂದ್ರೆ ಈ ರೀತಿ ಬರಿತೇವೆ ನೋಡ್ರಿ. ಇದು ಒಂದು ಚತುರ್ಭುಜ, ಇದು ಒಂದು ನಮ್ದು ಸಮತಲಾಕೃತಿ. ಇಲ್ಲಿ ಏನ್ ಜಾಗ ಕಾಣಿಸ್ತಾ ಇದೆಯಲ್ಲ, ನಾವ್ ಇದಕ್ಕ ನಾವೇನಂತ ಕರಿತೀವಿ? ಸಮತಲಾಕೃತಿ ಅಂತ ಕರಿತೀವಿ. ಹೌದಾ? ಆಮೇಲೆ ಇದು ಇರ್ಬೋದು. ಕರೆಕ್ಟ್? ಇದು ಕೂಡ ನಮಗ ಸಮತಲಾಕೃತಿ ಇದೆ. ಎ ಟೈಪ್, ಇದೊಂದು ಬಿ ಟೈಪ್. ಇದಕ್ಕೆ ನಾವು ಸಮತಲಾಕೃತಿ. ಇನ್ನು ನೆಕ್ಸ್ಟ್ ಬರುದು ನಮಗ ಸರ್ವಸಮ ಆಕೃತಿಗಳು. ಸರ್ವಸಮ ಆಕೃತಿಗಳನ್ನ ಈಗಾಗ್ಲೇ ನೀವು ಕಲ್ತೀರಿ. ಆಮೇಲೆ ಇನ್ನು 10th ಒಳಗಂತೂ ಇನ್ನೂ ನೀಟಾಗಿ ಕಲಿತೀರಿ. ಹೌದಾ? ಜಸ್ಟ್ ಹೇಳ್ತಾ, ಈಗ ಹಿಂದಿನ ಪಾಠದೊಳಗ್ ನೀವು ಯಾವ್ದು ಹೇಳ್ರಿ? ಚತುರ್ಭುಜಗಳು ಆಮೇಲೆ ತ್ರಿಭುಜಗಳ ಪಾಠದೊಳಗ್ ನೀವು ನೀಟಾಗಿ ಯಾವ್ದಂದ್ರ ಸರ್ವಸಮ ಆಕೃತಿಗಳಂದ್ರ ಅದ್ರ ಬಗ್ಗೆ ಏನನ್ನೋದು ತಿಳ್ಕೊಂಡಿರಿ. ಹೌದಾ? ಸೊ ಇನ್ನೂ ಒಂದ್ಸಲ ಹೇಳ್ತೇನೆ ನೋಡಿ ನಾನು. ಸರ್ವಸಮ ಆಕೃತಿಗಳು ಅಂದ್ರ ಸರ್ವಸಮ ಆಕೃತಿಗಳು. ಸರ್ವಸಮ ಆಕೃತಿಗಳು ಅಂತಂದ್ರ ಈಗ ಅವ್ರದ್ದು ಅಳತೆನೂ ಸೇಮ್ ಇರ್ಬೇಕು. ಹೌದಾ? ಅದ್ರದ್ದು ಬಾಹು ಆಕೃತಿ ಆಮೇಲೆ ಅದ್ರದ್ದು ಆಕಾರ, ಇಲ್ಲಿ ನೋಡ್ರಿ ಕೆಳಗೆ ಏನ್ ಕೊಟ್ಟಾರು? ಒಂದೇ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುವ ಎರಡು ಆಕೃತಿಗಳನ್ನು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ ನಾವು. ಹೌದಾ? ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಇರ್ಬೇಕು. ಅಂದ್ರ ಅಷ್ಟೇ ಸೈಜಿನ ಆಕೃತಿ ಇತ್ತಂದ್ರ ನೋಡಕ್ಕೂ ಸೇಮ್ ಇರ್ಬೇಕು, ಫಾರ್ ಎಕ್ಸಾಂಪಲ್. ಹೌದಾ? ಆಮೇಲೆ ಅದೇ ಅಳತೆನೂ ಇರ್ಬೇಕು ನಮಗ. ಈ ರೀತಿ ಇರುವುದಕ್ಕೆ ನಾವೇನಂತ ಕರಿತೀವಿ? ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ನೀವು ಕಲಿಯುದು ಸರ್ವಸಮ ತ್ರಿಭುಜಗಳು ಅಂತ ಕಲ್ತೀರಿ. ಯಾವಾಗ? ತ್ರಿಭುಜಗಳನ್ನು ಒಂದು ಪಾಠದೊಳಗ ಸರ್ವಸಮ ತ್ರಿಭುಜಗಳು. ಇಲ್ಲಿ ಏನಾಗಿದೆ? ಸರ್ವಸಮ ಆಕೃತಿಗಳು. ಓವರ್ ಆಲ್ ಇದ್ರಾಗ ಬರೇ ತ್ರಿಭುಜಗಳಂತ ಇರುವುದಿಲ್ಲ. ಆಯತ ಇರ್ಬೋದು, ಮತ್ ಯಾವ್ದೋ ಡೈಗ್ರಾಮ್ ಇರ್ಬೋದು, ಮತ್ತ ಚತುರ್ಭುಜ ಇರ್ಬೋದು. ಇವಕ್ ಅವ್ರ ಓವರ್ ಆಲ್ ಆಗಿ ಏನ್ ಡೆಫಿನೇಷನ್ ಇದೆ ಹೇಳ್ರಿ? ಒಂದೇ ಆಕಾರ ಮತ್ತು ಗಾತ್ರವನ್ನು ಹೊಂದಿರುವ ಎರಡು ಆಕೃತಿಗಳನ್ನು ಸರ್ವಸಮ ಆಕೃತಿಗಳು ಅಂತ ಕರೀತಾರ. ಹೌದಾ? ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಇರುವ ಎರಡು ಆಕೃತಿಗಳನ್ನು ಸರ್ವಸಮ ಆಕೃತಿಗಳು ಎನ್ನುತ್ತೇವೆ. ಸರ್ವಸಮ ಆಕೃತಿಗಳು. ಹೌದಾ? ಈ ಸರ್ವಸಮ ಆಕೃತಿ ಅಥವಾ ಸರ್ವಸಮವನ್ನ ಅದನ್ನ ಸಿಂಬಾಲಿಕಲ್ ಆಗಿ ಅದನ್ನ ಗುರುತಿಸುವುದು ಯಾವ ರೀತಿ ಅಂದ್ರ, ಇದು ಸಮ. ಹೌದಲ್ಲ? ಇಸ್ ಈಕ್ವಲ್ ಟು ಸಮ ಅನ್ನೋದಕ್ಕೆ ನಾವು ಇಸ್ ಈಕ್ವಲ್ ಟು ನ ಯೂಸ್ ಮಾಡ್ತೀವಿ. ಇದಕ್ ನಾವೇನಂತ ಕರಿತೀವಿ? ಈ ರೀತಿ ಬರ್ದಿವಂದ್ರ ಸ್ವಲ್ಪ ಅದ್ರ ಮೇಲೆ ಇನ್ನು ಸ್ವಲ್ಪ ದೊಡ್ಡದು ಬರೀತೇವೆ ನೋಡ್ರಿ, ನಿಮಗ್ ಕಾಣಿಸ್ತೈತೆ ಇಲ್ಲೋ? ಹೌದಾ? ಈ ರೀತಿ ಬರ್ದಿವಂದ್ರ ನಾವು ಇದಕ್ಕ ಸರ್ವಸಮ ಅಂತ ಕರಿತೀವಿ. ಅಂದ್ರ ಇದು ಎಲ್ಲಾ ರೀತಿಯಿಂದ ಅವೆರಡೂ ಆಕೃತಿಗಳು ನಮಗ ಸಮ ಅದಾವು ಅಥವಾ ಸರ್ವಸಮ ಅದಾವ ಅಂತ ಅರ್ಥ. ಹೌದಾ? ಸೊ ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ ಆಮೇಲೆ ಇದ್ರೊಳಗ ಸಮರೂಪನು ಅದಾವು, ಸರ್ವಸಮನು ಅದಾವು. ಸಮರೂಪ ಅಂದ್ರ ಇದು ತ್ರಿಭುಜ ಆಮೇಲೆ ಇದು ತ್ರಿಭುಜ. ಹೌದಾ? ನೋಡಾಕಷ್ಟ ಸೇಮ್ ಅದಾವ. ಅದ್ರದ್ದು ಆಕಾರ ಅಥವಾ ಗಾತ್ರ ನಮ್ಗೆ ಏನಾಗಿದೆ? ಇದು ಸಣ್ಣದಿದೆ, ಇದು ದೊಡ್ಡದಿದೆ. ಅಂದ್ರೆ ಅದ್ರ ಮೀನ್ಸ್ ಏನ? ಅಳತೆ ಇದ್ರದ್ದು ಕಡಿಮೆ ಇದೆ, ಇದ್ರದ್ದು ಹೆಚ್ಚಿಗೆ ಇದೆ. ಬಟ್ ನೋಡಾಕಷ್ಟ ಸೇಮ್ ಇರೋದ್ರಿಂದ ಸಮರೂಪ. ಅಲ್ಲಿ ಅದ್ರದ್ದು ಕರೆಕ್ಟ್ ವರ್ಡ್ ಇಂದ ಮೀನಿಂಗ್ ತಿಳ್ಕೊಳ್ಳಿ. ಸಮರೂಪ ನೋಡ್ಲಿಕ್ಕಷ್ಟ ಸೇಮ್ ಅದಾವ. ಸರ್ವಸಮ ಅಂದ್ರ ಎರಡು ಕೂಡ ಅದರದ್ದು ಅಳತಿ ಮತ್ತು ಆಕಾರ ಎರಡು ಕೂಡ ನಮಗ ಸೇಮ್ ಇರ್ತಾವ. ಸರ್ವಸಮ. ಹೌದಾ? ಈಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ, ಈಗ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ. ಹೌದಾ? ನಿಮ್ದೊಂದು ಇದು ಸ್ಟಾಂಪ್ ಸೈಜ್, ಇದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ. ಇದ್ರಲ್ಲಿರುವುದು ನಿಮ್ದ ಭಾವಚಿತ್ರ, ಇದ್ರೊಳಗಿರುವುದು ನಿಮ್ದ ಭಾವಚಿತ್ರ. ಬಟ್ ಇಲ್ಲಿ ಸೈಜ್ ಏನಾಗಿದೆ? ಇದ್ರದ್ದು ಚಿಕ್ಕದಿದೆ, ಇದ್ರದ್ದು ದೊಡ್ಡದಿದೆ. ಅಂದ್ರೆ ಇವೆರಡು ಯಾವ ಆಕೃತಿಗಳು ಹೇಳ್ರಿ ನಿಮಗ? ಸಮರೂಪ ಆಕೃತಿಗಳಾಗ್ತಾವ. ಹೌದಾ? ಅದೇ ರೀತಿ ನೀವು ಇನ್ನೂ ಒಂದು ಇದ ಪಾಸ್ಪೋರ್ಟ್ ಸೈಜ್ ಇನ್ನೊಂದು ಇಲ್ಲಿ ತಗೊಂಡ್ರಿ ಅಂದ್ರ, ಹೌದಾ, ಇವೆರಡು ಏನಾಗತ್ತೆ ಹೇಳ್ರಿ? ಇವು
ಸರ್ವಸಮ ಆಕೃತಿಗಳು. ಅಂದ್ರಲ್ಲಿ ಆ ಫೋಟೋದ ಸೈಜ್ ಎರಡೂನು ಈಕ್ವಲ್ ಇರ್ತಾವ. ಇದಕ್ಕ ಸರ್ವಸಮ ಆಕೃತಿಗಳು ಅಂತೀವಿ. ಇಲ್ಲಿ ಸ್ಟಾಂಪ್ ಸೈಜ್ ಮತ್ತಿದ ಪಾಸ್ಪೋರ್ಟ್ ಸೈಜ್ ಫೋಟೋಕ್ ನಾವ್ ಏನಂತ ಕರಿತೀವಿ? ಸಮರೂಪ ಆಕೃತಿಗೆ ಅದೊಂದು ಎಕ್ಸಾಂಪಲ್. ಅರ್ಥ ಆಯ್ತಾ? ಇದು ಸರ್ವಸಮ ಆಕೃತಿಗಳ ಬಗ್ಗೆ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ನೋಡ್ರಿ. ನೆಕ್ಸ್ಟ್ ಹೆಡ್ಡಿಂಗ್ ಏನಿದೆ ಅಂದ್ರ ಒಂದೇ ಪಾದ ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು. ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ಆಕೃತಿಗಳು. ಅದು ಇದ್ರಾಗ ನಾವು ಮೇನ್ ಕಲಿಯೋದನ್ನ ಇದ್ರ ಮೇಲೆ ನಿಮ್ಗ ಅಭ್ಯಾಸ ಇದೆ. ಹೌದಾ? ಅಲ್ಲಿ ಏನಾಗಿದೆ ಅಂದ್ರ ಇದು ಒಂದು ನಮಗ ಚತುರ್ಭುಜ ಅಂತ ತಿಳ್ಕೊರಿ. ಹೌದಾ? ಹೌದಾ? ಇದಕ್ ನಾನೇನಂತ ಕರಿತೀನಿ? ಎ ಬಿ ಸಿ ಡಿ ಅಂತ ಕರಿತೀನಿ. ಹೌದಾ? ಇದು ಒಂದು ಚತುರ್ಭುಜ. ಇದ್ರ ಮೇಲೆ ನಾನು ಒಂದೇ ಪಾದದ ಮೇಲೆ ಇನ್ನೊಂದನ್ನ ನಾನೇನ್ ಮಾಡ್ತೇನೆ ಹೇಳ್ರಿ? ಡೈಗ್ರಾಮ್ ಅನ್ನ ತೆಗಿತೀನಿ. ಕರೆಕ್ಟಾ? ಇದೊಂದು ಡೈಗ್ರಾಮ್ ಅನ್ನ. ಈಗ ನೋಡ್ರಿ, ಈ ಡೈಗ್ರಾಮಕ್ಕೂ ಈ ಡಿ ಸಿ ನ ಪಾದ ಆಗೇತಿ. ಆಮೇಲೆ ಈ ದೊಡ್ಡ ಡೈಗ್ರಾಮಕ್ಕೂ ಡಿ ಸಿ ನ ಪಾದ ಆಗೇತಿ. ಆಮೇಲೆ ಈ ಆಕೃತಿ ಎಲ್ಲಿ ಕಾಣಿಸ್ತಾ ಇದೆ ನೋಡ್ರಿ? ಇವೆರಡು ಸಮಾಂತರ ರೇಖೆಗಳದಾವ. ಹೌದಾ? ಸಮಾಂತರ ಪ್ಯಾರಲಲ್ ಲೈನ್ಸ್ ಅದಾವ. ಆ ಪ್ಯಾರಲಲ್ ಲೈನ್ಸ್ ನಡುವ ಇದು ಆಕೃತಿ ಕಾಣಿಸ್ತಾ ಇದೆ ನಿಮ್ಗ. ಅರ್ಥ ಆಯ್ತಾ? ಸೊ ಅದ್ರದ್ದು ಡೆಫಿನೇಷನ್ ಏನ್ ನಿಮ್ಗ? ಒಂದೇ ಪಾದ ಅಂದ್ರ ಇದು ಒಂದೇ ಪಾದ ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ. ಒಂದು ಜೊತೆ ಅಂದ್ರ ಇದು ನಮ್ಗೆ ಏನಾಗತ್ತ? ಸಮಾಂತರ ರೇಖೆಗಳದವು. ಈ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂತ ಆಕೃತಿಗಳ ಬಗ್ಗೆ ನಾವು ಇವತ್ತ ಕಲಿತಾ ಇದ್ದೇವಿ. ಹೌದಾ? ಅರ್ಥ ಆಯ್ತದ? ಡೆಫಿನೇಷನ್ ಏನ್ ಕಾನ್ಸೆಪ್ಟ್, ಮೇನ್ ಕಾನ್ಸೆಪ್ಟ್ ಇನ್ನೂ ಒಂದ್ಸಲ ಹೇಳ್ತೇನೆ ನೋಡ್ರಿ ನಿಮಗ. ಇದೊಂದು ನಮಗ ಚತುರ್ಭುಜ. ಹೌದಾ? ಇದಕ್ ನಾನು ಪಿ ಕ್ಯೂ ಆರ್ ಎಸ್ ಅಂತ ಕೊಟ್ಟೆ ಹೆಸರು. ಹೌದಾ? ಇಲ್ಲಿ ಏನಾಗತ್ ನಮಗ? ಹೌದಾ? ಇಲ್ಲಿ ಏನಾಗತ್? ನಾನು ಇನ್ನೊಂದು ಇದನ್ನ ಏನ್ ಮಾಡ್ತೇನೆ ಹೇಳ್ರಿ? ಕರೆಕ್ಟಾ? ಇಲ್ಲೊಂದು ತ್ರಿಭುಜವನ್ನ ತೆಗಿತೀನಿ. ಹೌದಾ? ಈ ಚತುರ್ಭುಜದ ಪಾದನು ಎಸ್ ಆರ್, ಈ ತ್ರಿಭುಜದ ಪಾದನು ಎಸ್ ಆರ್ ಅಂತನ ಇದೆ. ಆಮೇಲೆ ಇದೆ ಒಂದೇ ಪಾದ, ಎರಡು ಜೊತೆ ಸಮಾಂತರ ರೇಖೆಗಳು. ಇದು ನಮಗೇನಾಗ್ಯವು? ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂತ ಈ ಆಕೃತಿ. ಹೌದಾ? ಈ ಆಕೃತಿಯ ಬಗ್ಗೆ ನಾವು ಕಲಿಯಾಕತ್ತೀವಿ. ಅಂದ್ರೆ ನಿಮ್ಗ ಒಂದಿಷ್ಟು ಡೈಗ್ರಾಮ್ಸ್ ಗಳನ್ನ ಕೊಡ್ತಾರವ್ರು. ಅದ್ರೊಳಗ್ ನಾವು ಯಾವ್ಯಾವು ಆ ಒಂದು ಜೊತೆ ಸಮಾಂತರ ರೇಖೆಗಳು ಮತ್ತು ಒಂದೇ ಪಾದದ ನಡುವೆ ಇದಾವ ಅನ್ನೋದನ್ನ ನಾವು ಗುರುತಿಸ್ಬೇಕು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಇದು ಕಾನ್ಸೆಪ್ಟ್ ಅರ್ಥ ಆಯ್ತು. ಆದ್ದರಿಂದ ಇದ್ರದ್ದು ಕರೆಕ್ಟ್ ನಾವ್ ಯಾವ ಕಂಡೀಷನ್ ಇದೆ ಅನ್ನೋದನ್ನ ಒಂದ್ಸಲ ನಾನು ನಿಮಗ್ ಓದ್ತೇನೆ ನೋಡ್ರಿ. ಆದ್ದರಿಂದ ಎರಡು ಆಕೃತಿಗಳು ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ ಎಂದು ಹೇಳಬೇಕಾದರೆ ಅವು ಒಂದೇ ಪಾದದ ಮೇಲಿದ್ದು ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು ಪಾದಕ್ಕೆ ಸಮಾಂತರವಾಗಿರುವ ರೇಖೆಗಳ ಮೇಲಿರಬೇಕಾಗುತ್ತದೆ. ಹೌದಾ? ನಾ ಈಗ ಅದೇ ಹೇಳಿದ್ನಲ್ಲ, ಈ ಪಾದ ಇಲ್ಲೇ ಈ ರೀತಿ ಇದೆ. ಹೌದಾ? ಕರೆಕ್ಟಾ? ಇದ್ರ ಪಾದ ಇದು ಏನಾಗಿದೆ ನಮ್ಗ? ಈ ಚತುರ್ಭುಜದ ಪಾದನು ಇದಾಗೈತಿ. ಆಮೇಲೆ ಇವೆರಡು ಸಮಾಂತರ ರೇಖೆಗಳದಾವು. ಇದ್ರದ್ದು ಕಂಡೀಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ಅಭ್ಯಾಸ 11.1. ಅಭ್ಯಾಸ 11.1 ಅಥವಾ ಎಕ್ಸಸೈಸ್ 11.1 ಅಂತ ಇದೆ. ಸೊ ಏನಿದೆ ಅಂತ ನೋಡೋಣ. ಈ ಕೆಳಗಿನ ಚಿತ್ರಗಳಲ್ಲಿ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಯಾವುವು? ಅಂತಹ ಸಂದರ್ಭಗಳಲ್ಲಿ ಸಾಮಾನ್ಯ ಪಾದ ಮತ್ತು ಎರಡು ಸರಳ ರೇಖೆಗಳನ್ನು ಹೆಸರಿಸಿ ಅಂತ ಇದೆ. ಹೌದಾ? ಸಾಮಾನ್ಯ ಪಾದ ಅಂತ ಅಲ್ಲಿ ಏನಾಗಿದೆ ನಮಗ? ಇನ್ನೊಂದಕ್ಕೆ ನಾವಲ್ಲೇ ಕೂಡಿಸ್ಬೇಕದನ್ನ. ಹೌದಾ? ಸೊ ಈಗ ಫಸ್ಟ್ ಒನ್ ಯಾವ ಡೈಗ್ರಾಮ್ ಇದೆ ನೋಡೋಣ. ಅದು ಹೌದೋ ಅಲ್ಲೋ ಅಂತೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಅವ್ರು ಹೇಳಿರ್ತಕ್ಕಂತ ಕಂಡೀಷನ್. ಹೌದಾ? ಈ ರೀತಿ ಇದೆ. ಆಮೇಲೆ ಸೇಮ್ ನಾ ಈಗ ಲಾಸ್ಟ್ ಟೈಮ್ ಹಾಕಿದೆಲ್ಲ ಅದೇ ರೀತಿ ಡೈಗ್ರಾಮ್ ಇದೆ. ಹೌದಾ? ಎ ಬಿ ಸಿ ಡಿ ಪಿ. ಹೌದಾ? ಈಗ ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ ಇದೆ ಕರೆಕ್ಟ್ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಅಂದಾಗ ಅದ ಆಕೃತಿ ನಮಗ
ಕರೆಕ್ಟ್ ಐತಿ ಇಲ್ಲೋ ಅಂತ ಹೇಳಿ ಒಂದ್ಸಲ ನಾವು ನೋಡ್ಬೋದು. ಹೌದಾ? ಈಗ ನೋಡ್ರಿ, ಒಂದೇ ಪಾದ, ಈ ಚತುರ್ಭುಜಕ್ಕೂ ಇದೇ ಪಾದ ಐತಿ, ಈ ತ್ರಿಭುಜಕ್ಕೂ ಇದೇ ಪಾದ ಐತಿ. ಹೌದಾ? ಆಮೇಲೆ ಈ ಎರಡು ಆಕೃತಿ ಏನಾಗಿದೆ, ಇದ್ರದ್ದು ಅಭಿಮುಖ ಬಾಹು ಇಲ್ಲಿ ಏನಾಗಿದೆ, ಇನ್ನೊಂದು ಸಮಾಂತರ ಚತುರ್ಭುಜಕ್ಕೆ ಇಲ್ಲಿ ಸಮಾಂತರ ರೇಖೆಗೆ ಅಟ್ಯಾಚ್ ಆಗೈತಿದೆ. ಹೌದಾ? ಸೊ ಇವು ಅವ್ರು ಹೇಳಿರ್ತಕ್ಕಂಥ ಕಂಡೀಷನ್ ಇದು ಕರೆಕ್ಟ್ ಇದೆ. ಹೌದಾ? ಈ ಆಕೃತಿ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ. ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ. ಸಮಾಂತರ ರೇಖೆಗಳ ನಡುವೆ ಇದೆ. ಸಮಾಂತರ ರೇಖೆಗಳ ನಡುವೆ ಇದೆ. ಹಂಗ ಇದ್ದಿದ್ದ ಖರೆ ಆದ್ರ ಅವ್ರು ಏನ್ ಹೇಳ್ಯಾರ ಅಂತ ಹೇಳ್ರಿ, ನಿಮಗ ಪಾದ ಮತ್ತು ಸಾಮಾನ್ಯ ಪಾದ ಮತ್ತು ಸಮಾಂತರ ರೇಖೆಗಳ ಜೋಡಿಗಳನ್ನ ಎರಡು ಒಂದು ಜೊತೆ ಸಮಾಂತರ ರೇಖೆಗಳನ್ನ ಬರೀರಿ ಅಂತ ಹೇಳ್ಯಾರ ಅವ್ರು. ಹೌದಾ? ಇಲ್ಲಿ ಸಾಮಾನ್ಯ ಪಾದ ಯಾವ್ದಾಗತ್ ನೋಡ್ರಿ ನಮಗ. ಹೌದಾ? ಡಿ ಸಿ ಆಗತ್ತಾ? ಸೊ ಸಾಮಾನ್ಯ ಪಾದ ಇಸ್ ಈಕ್ವಲ್ ಟು ಡಿ ಸಿ. ಹೌದಾ? ಡಿ ಸಿ ಈ ಚತುರ್ಭುಜ ಮತ್ತು ತ್ರಿಭುಜದ ಸಾಮಾನ್ಯ ಪಾದ ಅಥವಾ ಕಾಮನ್ ಇದೆ ಏನಾಗಿದೆ, ಬೇಸ್ ಇದೆ ಅಲ್ಲ, ಇದೇನಾಗತ್ತ ನಮಗ ಡಿ ಸಿ ಆಗತ್ತ. ಆಮೇಲೆ ಒಂದು ಜೊತೆ ಸಮಾಂತರ ರೇಖೆಗಳು ಯಾವದಾವ್ ನೋಡ್ರಿ ಇಲ್ಲಿ. ಸಮಾಂತರ ರೇಖೆಗಳು. ಹೌದಾ? ಸಮಾಂತರ ರೇಖೆಗಳು ಅಂದಾಗ ಇಲ್ಲಿ ಏನಾಗತ್ ನೋಡ್ರಿ, ಇದು ನಮಗ ಪ್ಯಾರಲಲ್ ಇದೆ, ಸಮಾಂತರ ರೇಖೆಗಳದಾವು ಅಂದ್ರೆ ಯಾವ ರೇಖೆಗಳು ಸಮಾಂತರವಾಗಿದೆ ಅಂತ ಅವ್ರಿಗೆ ಬರಿಬೇಕು ನಾವೀಗ. ಸೊ ನಾ ಯಾವ ರೀತಿ ಬರಿತೇನೆ ನೋಡ್ರಿ, ಎ ಬಿ ಪ್ಯಾರಲಲ್ ಡಿ ಸಿ. ಹೌದಾ? ಎ ಬಿ ಪ್ಯಾರಲಲ್ ಡಿ ಸಿ ಅಥವಾ ಸಿ ಡಿ ಅಂತಾದ್ರೂ ಬರಿಬಹುದು ನೀವು, ಏನ್ ತೊಂದ್ರೆ ಇಲ್ಲ. ಹೌದಾ? ಸಮಾಂತರ ರೇಖೆಗಳು ಎ ಬಿ ಪ್ಯಾರಲಲ್ ಡಿ ಸಿ ಅಂದ್ರೆ ಇದು ಒಂದನೇ ಆಕೃತಿ ನಮ್ದು ಕರೆಕ್ಟ್ ಆಯ್ತು. ಹೌದಾ? ನೆಕ್ಸ್ಟ್ ಏನ್ ಆಕೃತಿ ಇದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಇದು ಅರ್ಥ ಆಯ್ತು? ಇಲ್ಲೇ ಸಾಮಾನ್ಯ ಪಾದ ಡಿ ಸಿ ಇದೆ, ಎ ಬಿ ಪ್ಯಾರಲಲ್ ಡಿ ಸಿ ಇರೋದ್ರಿಂದ ಅವ್ರು ಹೇಳಿರ್ತಕ್ಕಂಥ ಕಂಡೀಷನ್ ಈ ಚಿತ್ರಕ್ಕೆ ಅನ್ವಯ ಆಗುತ್ತೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಎರಡನೇ ಡಯಾಗ್ರಾಮ್ ಇದೆ ನೋಡ್ರಿ, ಅದು ಹೌದು ಅಲ್ಲೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಹೌದಾ? ಏನಿದೆ ನೋಡ್ರಿ, ಇದು ಪಿ ಕ್ಯೂ ಆರ್ ಎಸ್, ಹೌದಾ? ನೆಕ್ಸ್ಟ್ ಇದು ಇಲ್ಲಿ ಈ ರೀತಿ ಬಂದಿದೆ ನಮಗ್, ಈ ರೀತಿ ಬಂದಿದೆ ನೋಡಿ, ಸ್ವಲ್ಪ ಮೇಲಿದೆ. ಇದಕ್ಕ ಎನ್ ಅಂತ ಕೊಟ್ಟಾರು. ಹೌದಾ? ಅವ್ರು ಹೇಳಿರ್ತಕ್ಕಂಥ ಕಂಡೀಷನ್ ಇದಕ್ಕೆ ಅಪ್ಲೈ ಆಕತ್ತಿಲ್ಲ ಒಂದ್ಸಲ ನೋಡ್ರಿ. ಒಂದೇ ಪಾದ ಕರೆಕ್ಟ್ ಇದೆ. ಹೌದಾ? ಒಂದೇ ಪಾದ, ಈ ಚತುರ್ಭುಜಕ್ಕೂ ಇದೇ ಪಾದ ಇದೆ, ಈ ಚತುರ್ಭುಜಕ್ಕೂ ಇದೇ ಪಾದ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಸಮಾಂತರ ರೇಖೆಗಳ ನಡುವೆ ಇದೇನು ನೋಡ್ರಿ, ಇದು ಡೈಗ್ರಾಮು ಇದೇನ್ ಲೈನ್ ಐತಲ್ಲ ಇಲ್ಲಿ ಬರ್ಬೇಕಿತ್ತು ನಮಗ. ಹೌದಾ? ಸೊ ಅವ್ರು ಇಲ್ಲೇ ಬಂದಿದ್ದಕ್ಕ ಈ ಆಕೃತಿ ಅಲ್ಲ, ಅವ್ರು ಹೇಳಿದಂತ ಕಂಡೀಷನ್ ಇದಕ್ಕ ಅಪ್ಲೈ ಆಗುದಿಲ್ಲ. ಯಾಕಂದ್ರೆ ಈ ಲೈನ್ ಇಲ್ಲಿ ಇತ್ತಪ್ಪ ಅಂದ್ರೆ ನಾನು ಒಪ್ಕೊಂತಿದ್ದೆ, ಇದು ಎರಡು ಸಮಾಂತರ ರೇಖೆಗಳ ನಡುವಿನ ಆ ಚಿತ್ರ ಇದೆ ಅಥವಾ ಅದು ಆಕೃತಿ ಇದೆ ಅಂತ ಹೇಳಿ. ಬಟ್ ಇಲ್ಲಿ ನಡು ಬರೋದ್ರಿಂದ ಈ ಆಕೃತಿ ಅವ್ರು ಹೇಳಿದಂತಹ ಕಂಡೀಷನ್ಗೆ ಅಪ್ಲೈ ಆಗುದಿಲ್ಲ. ಹೌದಾ? ಸೊ ಇದು ನಮ್ಗೇನಿದು ಅವಶ್ಯ ಇಲ್ಲ, ಇದನ್ನ ಬಿಡ್ಬೇಕು ನಾವ್ ಅಷ್ಟೇ. ಇದು ಈ ಆಕೃತಿ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇಲ್ಲ. ಹೌದಾ? ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇಲ್ಲ. ಸಮಾಂತರ ರೇಖೆಗಳ ನಡುವೆ ಇಲ್ಲ. ಹೌದಾ? ಹಂಗೇನಾದ್ರೂ ಸಮಾಂತರ ರೇಖೆಗಳ ನಡುವೆ ಇದ್ರ ಮಾತ್ರ ಅವ್ರೇನ ಬರೀರಿ ಅಂತ ಹೇಳಾರು. ಇದಿಲ್ಲ ಅಂದ್ಮೇಲೆ ನಾವ್ ಇಷ್ಟ ಬಿಟ್ಬಿಡ್ಬೇಕಿದ್ದಾರೆ. ಹೌದಾ? ಈ ಕ್ಷಣಕ್ಕೆ ಒಳಪಡುವುದಿಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಥರ್ಡ್ ಒನ್ ಬರ್ತೈತದು, ಬಟ್ ಅದನ್ನ ಡಯಾಗ್ರಾಮ್ ಯಾವ ರೀತಿ ನಿಮ್ಗ ಕನ್ಫ್ಯೂಸ್ ಆಗ್ಲಿ ಅಂತ ಉಲ್ಟಾ ಕೊಟ್ಟಾರ ನೋಡ್ರಿ ಅವ್ರ.
ಹೌದಾ? ಏನಿದೆ ಇದು? ಪಿ ಕ್ಯೂ ಆರ್ ಎಸ್ ಇದೆ. ಹೌದಾ? ಪಿ ಕ್ಯೂ ಆರ್ ಎಸ್ ಅಂತ ಇದೆ. ಬಟ್ ಇದು ಡೈಗ್ರಾಮ್ ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಉಲ್ಟಾ ಕೊಟ್ಟಾರ. ಹೌದಾ? ಇದಕ್ಕ ಟಿ ಅಂತ ಕೊಟ್ಟಾರ ಹೆಸರು. ಹೌದಾ? ಫಸ್ಟ್ನೇ ಡೈಗ್ರಾಮ್ ಏನಿತ್ತು ಅದೇ ಡೈಗ್ರಾಮ್ ಇದು, ಬಟ್ ನಿಮ್ಗೆ ಕನ್ಫ್ಯೂಸ್ ಆಗ್ಲಿ ಅಂತ ಉಲ್ಟಾ ಕೊಟ್ಟಾರ ಸ್ವಲ್ಪ. ಹೌದಾ? ಸೊ ಇದು ಏನಾಗುತ್ತ, ಈಗ ನೋಡ್ರಿ ಒಂದೇ ಪಾದ ಕರೆಕ್ಟ್ ಇದೆ, ಆಮೇಲೆ ಎರಡು ಸಮಾಂತರ ರೇಖೆಗಳ ನಡುವೆ ಇದೆ. ಹೌದು, ಸಮಾಂತರ ರೇಖೆಗಳ ನಡುವೆ ಇಲ್ಲಿ ಈ ಅಭಿಮುಖ ಬಾಹು ಇನ್ನೊಂದು ಪಾದಕ್ಕೆ ಇಲ್ಲೇ ಇದೇ ಇರೋದ್ರಿಂದ ಇದು ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ಗೆ ಇದು ಒಳಪಡ್ತೈತಿ. ಹೌದಾ? ಸೊ ಇದು ಈ ಆಕೃತಿ ಸೇಮ್ ಅದೇ ಲೈನ್ ಬರಿಬೇಕು ನೀವು. ನಾನು ಪದೇ ಪದೇ ಬರೀದಿಲ್ಲ, ನೀವು ಅದನ್ನ ಬರ್ಕೋಬಹುದು. ಹೌದಾ? ಈಗ ನಾನು ಬರೆಯೋದ್ರದ್ದು ಸಾಮಾನ್ಯ ಪಾದ ಮತ್ತ ಪ್ಯಾರಲಲ್ ಲೈನ್ಸ್ ಗಳನ್ನ ಅಷ್ಟ ಬರೀತೇನೆ ನೋಡ್ರಿ. ಸಾಮಾನ್ಯ ಪಾದ ಇಸ್ ಈಕ್ವಲ್ ಟು ಏನಿದೆ ನೋಡ್ರಿ ಇಲ್ಲೇ ಕ್ಯೂ ಆರ್. ಕ್ಯೂ ಆರ್. ಹೌದಾ? ಮತ್ತ ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳು ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಪಿ ಎಸ್ ಪ್ಯಾರಲಲ್ ಕ್ಯೂ ಆರ್ ಆಯ್ತು. ಇವೆರಡು ನಮಗ ಸಮಾಂತರ ಅದಾವು. ಸಮಾಂತರ ರೇಖೆಗಳು ಅಂದ್ರೆ ಪಿ ಎಸ್ ಪ್ಯಾರಲಲ್ ಕ್ಯೂ ಆರ್. ಪಿ ಎಸ್ ಪ್ಯಾರಲಲ್ ಕ್ಯೂ ಆರ್ ಅಂತ ಇದೆ. ಹೌದಾ? ಈಗ ನಾವು ಇದು ಈ ಆಕೃತಿ ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ಗೆ ಅಪ್ಲೈ ಆಗೋದ್ರಿಂದ ಇದಕ್ಕೆ ನಾನು ಸಮಾಂತರ ರೇಖೆಗಳು ಅಂತ ಆಯ್ತು. ಹೌದಾ? ಆಮೇಲೆ ಫೋರ್ತ್ ಒನ್ ಅದು ಬರುವುದಿಲ್ಲ, ಆದ್ರೂ ನಿಮ್ಗೊಂದ್ಸಲ ಡೈಗ್ರಾಮ್ ತೋರಿಸ್ತೇನೆ ನೋಡ್ರಿ. ಅದು ಫೋರ್ತ್ ಒನ್ ಸೇಮ್ ಇದೇ ಡೈಗ್ರಾಮ್ ಐತಿ, ಬಟ್ ಅದು ಎಷ್ಟು ಚೇಂಜಸ್ ಇದೆ ನಮಗ್ ಕನ್ಫ್ಯೂಸ್ ಆಗ್ಲಿಕ್ಕೆ ಎಷ್ಟು ಚೇಂಜ್ ಕೊಟ್ಟಾರಂತ ನೋಡ್ರಿ ಇಲ್ಲಿ. ಹೌದಾ? ಎ ಬಿ ಸಿ ಡಿ. ಹೌದಾ? ಎ ಬಿ ಸಿ ಡಿ ಆಮೇಲೆ ಇಲ್ಲಿ ಏನಾಗಿದೆ ನೋಡ್ರಿ ಈ ರೀತಿ ಡೈಗ್ರಾಮ್ ಇದೆ. ಹೌದಾ? ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ಗೆ ಇದು ಅಪ್ಲೈ ಆಗುದಿಲ್ಲ. ಯಾಕೆ ಹೇಳ್ರಿ? ಒಂದೇ ಪಾದದ ಮೇಲೆ ಇಲ್ಲ. ಹೌದಾ? ಈ ಆಕೃತಿ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ, ಆ ಕಂಡೀಷನ್ ಓಕೆ. ಬಟ್ ಇಲ್ಲಿ ಏನಾಗಿದೆ, ಒಂದೇ ಪಾದದ ಮೇಲೆ ಇರ್ಬೇಕಿತ್ತದು, ಬಟ್ ಅದರದ ಪಾದನ ಬೇರೆ ಐತಿ, ಈ ಚತುರ್ಭುಜದ ಪಾದನ ಬೇರೆ ಇರೋದ್ರಿಂದ ಈ ಆಕೃತಿ ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ಗೆ ಅಪ್ಲೈ ಆಗುದಿಲ್ಲ. ಹೌದಾ? ನೆಕ್ಸ್ಟ್ ಫಿಫ್ತ್ ಒನ್ ಆಕೇತಿ. ಫೋರ್ತ್ ಒನ್ ಮತ್ತು ಅದು ಏನಾಗಿದೆ, ಸಾರಿ ಸಿಕ್ಸ್ತ್ ಒನ್ ನಿಮ್ಗೆ ಏನಾಗಿದೆ ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ಗೆ ಅಪ್ಲೈ ಆಗುದಿಲ್ಲ. ಅವನ್ನೆರಡು ನೀವ ನೋಡಿ ಮಾಡ್ರಿ. ಹೌದಾ? ನಿಮ್ಗೆ ಇಲ್ಲೊಂದು ಡೈಗ್ರಾಮ್ ತೋರಿಸ್ತೇನೆ ನೋಡ್ರಿ. ಹೌದಾ? ಇಲ್ಲೇನಾಗಿದೆ ನೋಡ್ರಿ, ಇದು ಹೆಡ್ಡಿಂಗ್ ಇದೆ ನೋಡಿ. ಪ್ಯಾರಲೋಗ್ರಾಮ್ಸ್ ಆನ್ ದ ಸೇಮ್ ಬೇಸ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ನೋಡ್ರಿ. ಹೌದಾ? ಇಲ್ಲೇ ಒಂದೇ ಇದ್ರೊಳಗೆ ಅವ್ರು ಏನ್ ಮಾಡಿದಾರು, ಎರಡು ಚತುರ್ಭುಜಗಳನ್ನ ಅಲ್ಲೇ ಕೊಟ್ಟಾರ. ಹೌದಾ? ಹೌದಾ? ಇಲ್ಲಿ ಏನಾಗಿದೆ ನಿಮ್ಗ, ಇಲ್ಲಿ ಇದೊಂದು ಚತುರ್ಭುಜ ನಮಗೆ ಏನಂದ್ರ ಬಿ ಇ ಡಿ ಎ ಅಂತ, ಎ ಬಿ ಇ ಡಿ ಅಥವಾ ಎ ಬಿ ಸಿ ಎಫ್ ಅನ್ನೋದೊಂದು ನಮಗ ಚತುರ್ಭುಜ. ಅದ್ರೊಳಗ್ ನೋಡ್ರಿ ನಾನು ಇಲ್ಲಿ ಕೊಟ್ಟೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ಇದು ನಮಗ್ ಏನಾಗತ್ ನೋಡ್ರಿ, ಒಂದೇ ಚತುರ್ಭುಜದ ಇಲ್ಲಿ ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ ಅಪ್ಲೈ ಆಕತ್ತೆ ನೋಡ್ರಿ. ಇಲ್ಲೇ ಆಗುದಿಲ್ಲ. ಯಾಕೆ ಹೇಳ್ರಿ? ಇದ್ರದ್ದು ಪಾದನ ಬೇರೆ ಇದೆ. ಹೌದಾ? ನೆಕ್ಸ್ಟ್ ನೋಡ್ತೀರಿ. ನೆಕ್ಸ್ಟ್ ಇದ್ರೊಳಗ ಅವರು ಮತ್ತೆ ನಿಮ್ಗ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ. ಹೌದಾ? ಇದೇನ್ ನಿಮಗ್ ಅವಶ್ಯ ಇಲ್ಲ. ಸೆಕೆಂಡ್. ಹೌದಾ? ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಇದ್ರೊಳಗೆ ನಮ್ಗೆ ಏನಾಗಿದೆ, ಇಲ್ಲಿ ಇದು ಒಂದೇ ಪಾದದ ಮೇಲೆ ಇಲ್ಲ. ನೆಕ್ಸ್ಟ್ ನೋಡ್ರಿ ಈ ಸಲ. ಹೌದಾ? ಅದ್ರದ್ದು ಏರಿಯಾನ್ನ ಕೊಟ್ಟಾರ ಅವ್ರು. ಹೌದಾ? ಇಲ್ಲಿ ನೋಡೋಣ ಸ್ಟೆಪ್ ಕರೆಕ್ಟಾ? ಅದ್ರದ್ದೇನೋ ಪ್ರೂಫ್ ನಾನು ನಿಮಗೆ ಜಸ್ಟ್ ಡೈಗ್ರಾಮ್ ಅನ್ನ ತೋರಿಸ್ಲಿಕ್ಕೆ ಇದನ್ನ ತೋರಿಸ್ತಾ ಇದ್ದೆ. ಹೌದಾ? ಒಂದ್ ಸೆಕೆಂಡ್. ಇಲ್ಲಿ ನೋಡ್ರಿ, ಇದನ್ನೇನಾದ್ರೂ ಚೇಂಜಸ್ ಮಾಡಿದ್ನ ಅದು ಅಷ್ಟೇ. ಹೌದಾ? ಇಲ್ಲಿ ನಾನೇನ್ ಮಾಡ್ಬೋದು, ಇದನ್ನ ಇನ್ನು ಕರೆಕ್ಟಾ ಇದೊಂದು ಚತುರ್ಭುಜವನ್ನ ಇಲ್ಲೇ ಇಷ್ಟ ಮಾಡ್ಬೋದು. ಇದನ್ನ ಹಿಂಗ
ಸರಿಸ್ಬೋದು. ಇದು ನಮಗ ಒಂದೇ ಪಾದ, ಆಮೇಲೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂತ ಇದು ಆಕೃತಿ. ಇದು ಚತುರ್ಭುಜ ಒಳಗ ಮತ್ತೆ ಚತುರ್ಭುಜ ಆಗೈತಿ. ಇಲ್ಲ ನಾ ನಿಮಗ ಟ್ರಯಾಂಗಲ್ ತೋರಿಸ್ತೇನೆ ತಡ್ರಿ. ಹೌದಾ, ಸಾರಿ ಬರ್ಬೇಕಿತ್ತಲ್ಲ. ಹಾ, ಇಲ್ಲ, ಒಂದ್ ಸೆಕೆಂಡ್. ಇಲ್ಲಿ ಏನಾಗಿದೆ, ಒಂದೇ ಪಾದ. ಇದು ಇದು ಈ ಪಾದ, ಈ ಚತುರ್ಭುಜ ಮತ್ತೆ ಈ ಚತುರ್ಭುಜ ಒಂದೇ ಪಾದದ ಮೇಲೆ ಇದಾವು. ಆಮೇಲೆ ಇಲ್ಲಿ ಅಭಿಮುಖ ಬಾಹು ಇದೇನು ಸಮಾಂತರ ರೇಖೆಗಳ ಮೇಲೆ ಇನ್ನೊಂದು ಆಕೃತಿ ಇಲ್ಲಿದೆ. ಇದಕ್ಕ ಅವ್ರು ಹೇಳಿರ್ತಕ್ಕಂತ ಕಂಡೀಷನ್ ಇದು ಕರೆಕ್ಟ್ ಆಗಿ ಅಪ್ಲೈ ಆಕೈತಿ. ಇವೇನು ಉಳಿದದ್ದು ನಿಮ್ಗೆ ಅದಾವಲ್ಲ, ಅವು ಇನ್ನೂ ನಿಮ್ ಸಿಲೆಬಸ್ ಇಲ್ಲ. ಜಸ್ಟ್ ಈ ಡೈಗ್ರಾಮ್ ಅನ್ನು ತೋರಿಸೋ ಸಂಬಂಧ ನಾನು ಇದನ್ನ ಈ ಸಿಮ್ಯುಲೇಷನ್ ಅನ್ನ ತೋರಿಸ್ತಾ ಇದ್ದೇನೆ. ಹೌದಾ, ಸೊ ನಿಮಗಿದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತೇನೆ. ಇದು 11.1 ಈ ಎಕ್ಸಸೈಸ್ ಮುಗೀತು. ಅದರದ್ದು ಮುಂದಿನ ಕಂಟಿನ್ಯೂ ಪಾರ್ಟ್ ಅನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ ಅಂತ. ಹೌದಾ, ಅದು ಲಾಸ್ಟ್ ಟಾಪಿಕ್. ಈ ಟಾಪಿಕ್ ಇವತ್ತು ಸ್ಟಾರ್ಟ್ ಮಾಡೇವಲ್ಲ, ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಸ್ಟಾರ್ಟ್ ಮಾಡೋಣ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಹೌದಾ, ಇಲ್ಲಿ ನೋಡ್ರಿ, ಕ್ಲಾಸ್ 9th ಸಬ್ಜೆಕ್ಟ್. ಇಲ್ಲಿ ನೋಡ್ರಿ, 3x - 11y = 10 ಅಂತ ಇದೆ. ಈ ಸಮೀಕರಣವು ಆಪ್ಷನ್ ಎ ಅನನ್ಯ ಪರಿಹಾರ, ಆಪ್ಷನ್ ಬಿ 2 ಪರಿಹಾರ, ಆಪ್ಷನ್ ಸಿ ಅಪರಿಮಿತ, ಆಪ್ಷನ್ ಡಿ ಯಾವುದು ಅಲ್ಲ. ಇದು ಎಷ್ಟು ಪರಿಹಾರಗಳನ್ನು ಹೊಂದುತ್ತಿದೆ ಹೇಳ್ರಿ? ಈ ಸಮೀಕರಣವು ಇಲ್ಲೇನಾಗೈತಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದೆ, ನೀವು ಬೇಕಾದಂಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಾಕಷ್ಟು ವ್ಯಾಲ್ಯೂಗಳನ್ನ ಹಾಕಿದ್ರೆ ನಿಮ್ಗೆ ಇನ್ನೂ ಸಾಕಷ್ಟು ನಿಮ್ಗೆ ಪರಿಹಾರಗಳು ಬರ್ತಾವ. ಸೊ ಅದಕ್ಕಿದು ಅಪರಿಮಿತ ಪರಿಹಾರವನ್ನ ಹೊಂದೈತಿ. ನೆಕ್ಸ್ಟ್, 3x + 10 = 0. 3x + 10 = 0 ಅಂದಾಗ ಇಲ್ಲಿ ಏನಾಗಿದೆ, ನಮಗ ಒಂದೇ ಚರಾಕ್ಷರ ಇದೆ. ಒಂದೇ ಚರಾಕ್ಷರ ಇದ್ರೆ ನಮ್ಗೆ ಏನಾಗತ್ತದು, ಒಂದೇ ವ್ಯಾಲ್ಯೂ ಅಂದ್ರೆ ಒಂದೇ ನಮಗ ಸೊಲ್ಯೂಷನ್ ಸಿಗ್ತೈತಿ. ಹೌದಾ, ಇಲ್ಲಿ ನೋಡ್ರಿ, ಅನನ್ಯ ಅಂತ ಇದೆ, 2 ಅಂತಿದೆ, ಅಪರಿಮಿತ ಅಂತ ಇದೆ, ಯಾವುದು ಅಲ್ಲ ಅಂತಾನು ಇದೆ. ಸೊ ಆನ್ಸರ್ ಇಸ್ ಅನನ್ಯ ಪರಿಹಾರ. ಹೌದಾ, ಯೂನಿಕ್ ಸೊಲ್ಯೂಷನ್ ಅಂತ ಕರಿತೇವೆ. ಸೊ x = 1, y = 2 ಆದಾಗ 2x + 3y = k. ಈ ಸಮೀಕರಣದಲ್ಲಿ k ಯ ಬೆಲೆ ಅಂದ್ರ x = 1 ಹಾಕ್ರಿ, y = 2 ಹಾಕ್ರಿ. ಹೌದಾ, 2x + 3y = k. ಹೌದಾ, 2 × 1 + 3 × 2 ಎಷ್ಟಾಗತ್ ನೋಡ್ರಿ? ಇದು 2 + 3 5 ಆಗತ್ತ. ಹೌದಾ, ಕೆ ಯ ಬೆಲೆ ಎಷ್ಟಾಗತ್ ನೋಡ್ರಿ ಇಲ್ಲಿ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8 ಇದೆ. ಹಂಗಾರ ನಮ್ದು ಆನ್ಸರ್ ಏನ್ ಬರುತ್ತೆ ಹೇಳ್ರಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 3y = kx + 7 ಅಂತ ಇದೆ. ಹೌದಾ, ಅಲ್ಲಿ ನೋಡ್ರಿ, ನೀವು ಕೆ ವ್ಯಾಲ್ಯೂ ಅನ್ನ ಹಾಕ್ಬೇಕು. ಅಂದ್ರ ಎಕ್ಸ್ ಮತ್ತು y ವ್ಯಾಲ್ಯೂ ಅಲ್ಲೇ ನಿಮಗ ಬ್ರಾಕೆಟ್ ಒಳಗ್ ಕೊಟ್ಟಾರ. ಹೌದಾ, 3 ಅಂದ್ರ y ಅಂದ್ರೆ ಎಷ್ಟಾಗತ್ ನೋಡ್ರಿ? 4 = k ಅಂದ್ರೆ ಗೊತ್ತಿಲ್ಲ, ಎಕ್ಸ್ ಅಂದ್ರೆ ಎಷ್ಟಾಗತ್ತ? 3 + 7 ಅಂತ ಇದೆ. ಹೌದಾ, ಇಲ್ಲಿ ನೋಡ್ರಿ, 12 = 3k + 7 ಅಂದ್ರೆ ನಮ್ಗೆ ಎಷ್ಟಾಗತ್ ನೋಡ್ರಿ? 5/3 ಬರ್ತೈತೆ ಆನ್ಸರ್. ಹೌದಾ, 5/3. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, x ಮತ್ತು y ಬೆಲೆಗಳು ಧನಾತ್ಮಕ ಪರಿಹಾರವನ್ನು ಹೊಂದಿದಾಗ ax + by + c = 0 ಆಗಲು ಈ ಕೆಳಗಿನಲ್ಲಿ ಇರುತ್ತದೆ. ಯಾವ ಚತುರ್ಥಾಂಕ 2 ಪ್ಲಸ್ ಇದ್ದು ಅಂದ್ರೆ ಯಾವ ಚತುರ್ಥಾಂಕ ಇರ್ತೈತಿ ಹೇಳ್ರಿ? ಅದು ಮೊದಲನೇ ಚತುರ್ಥಾಂಕ ಇರ್ತೈತಿ. ಹೌದಾ, ನೆಕ್ಸ್ಟ್, ಯಾವ್ದಾದರೂ ಬಿಂದು x ಅಕ್ಷದ ಮೇಲೆ ಇದ್ದಾಗ ಏನಾಗತ್ತದು? 0 y ಆಗತ್ತ. ಹೌದಾ, ನೆಕ್ಸ್ಟ್, ಯಾವ್ದಾದರೂ ಬಿಂದು y ಅಕ್ಷದ ಮೇಲೆ ಇದ್ದಾಗ, ಹೌದಾ, ಅಲ್ಲಿ ಏನಾಗತ್ ನೋಡ್ರಿ? 0 y 0 ಬರ್ಬೇಕಿತ್ತದ. ಸೊ ಈಗ ಇಷ್ಟೇ ಇರ್ಲಿ. ಹೌದಾ, ಇಲ್ಲಿ ಏನಾಗತ್ತ? 0 y. ನೆಕ್ಸ್ಟ್,
2x ಪ್ಲಸ್ 3y ಇಸ್ ಈಕ್ವಲ್ ಟು ಕೆ. ಹೌದಾ? ಇಲ್ಲಿ ನೋಡ್ರಿ ಕೆ ಯ ಬೆಲೆ ಅಂದ್ರೆ ಏನಾಗಿದೆ ನಮಗ, ಎಕ್ಸ್ ಅನ್ನ ಇಲ್ಲಿ 2 ಆಯ್ತು, ಇಲ್ಲಿ y 0 ಆಯ್ತು. ಎಷ್ಟಾಗತ್ ನೋಡ್ರಿ ಅದು, 2 2 4. ಸೊ ಕೆ ಇಸ್ ಈಕ್ವಲ್ ಟು ಎಷ್ಟಾಗತ್ ನಮಗ, ಆಪ್ಷನ್ ಎ 2 ಇದೆ, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6 ಇದೆ. ಸೊ ನಮ್ದು ಆನ್ಸರ್ ಏನಾಗತ್ತೆ ಹೇಳ್ರಿ, 4 ಆಗತ್ತ. ಹೌದಾ? ನೆಕ್ಸ್ಟ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7 ಇದ್ದಾಗ ಇಲ್ಲಿ ನೋಡ್ರಿ ಎಕ್ಸ್ ಈಕ್ವಲ್ ಟು 3 ಇತ್ತಂತ ತಿಳ್ಕೊರಿ. ಎಕ್ಸ್ ಈಕ್ವಲ್ ಟು 3 ಹಾಕಿದ್ರ ಈ ಕಡೆ ಬಂತಂದ್ರ ನಿಮಗ 7 ಮೈನಸ್ 3 ಅಂದಾಗ ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ, ಇಲ್ಲಿ -4 ಇದೆ, +4 ಇದೆ, 10 ಇದೆ, -10 ಇದೆ. ಹೌದಾ? ಅಂದ್ರೆ ನಮ್ದು ಆನ್ಸರ್ ಏನ್ ಬರ್ತೈತಿ ಹೇಳ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, -3 -5 ಈ ಬಿಂದುಗಳು ಬರುವ ಚತುರ್ಥಾಂಕ ಎರಡು ಮೈನಸ್ ಇದ್ದಾಗ ಯಾವ ಚತುರ್ಥಾಂಕದೊಳಗೆ ಬರ್ತೈತೆ ಹೇಳ್ರಿ ಅದು, ಫಸ್ಟ್ನೇದು ಪ್ಲಸ್ ಪ್ಲಸ್, ಸೆಕೆಂಡು ಮೈನಸ್ ಪ್ಲಸ್, ಅಂದ್ರೆ ಥರ್ಡ್ ಒನ್ ಏನಾಗತ್ ನಮಗ, ಎರಡು ಮೈನಸ್ ಇರ್ತೈತಿ. ಸೊ ಮೂರನೇ ಚತುರ್ಥಾಂಕ ಬರ್ತೈತಿ. ಹೌದಾ? ಥರ್ಡ್ ಚತುರ್ಥಾಂಕ ಬರ್ತೈತಿ. ಅರ್ಥ? ಇದು ನಿಮ್ದು ಇವತ್ತಿನ ರಸಪ್ರಶ್ನೆ ಆಗಿತ್ತು. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ನಾ ಏನ್ ಸಾಲ್ವ್ ಮಾಡಿದ ಪ್ರಾಬ್ಲಮ್ಸ್ಗಳು ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆದವು ಅಂತ ತಿಳ್ಕೊತೀನಿ. ಇದರದ್ದು ಮುಂದಿನ ಭಾಗವನ್ನ ಮುಂದಿನ ಕ್ಲಾಸ್ ಒಳಗೆ ಹೇಳ್ತೇನೆ. ಥ್ಯಾಂಕ್ ಯು.